ನಾವು ಹೇಳಿದ್ದೇನು ನಿನ್ನೆ ನೀವು ಬರ್ದದ್ದು ಪತ್ರಿಕೆಯಲ್ಲಿ ಬಂದದೇನೋ ಕೊಡೋಂಥದ್ದು ಏನಿಲ್ಲ, ಕೊಡ್ತೀವಿ. ಅದಕ್ಕೇನು ಉತ್ತರ ಬಂದಿರ್ಬೋದು. ಏನು ಭಾಳ ದೊಡ್ಡ ನೋಟಿಸ್ ಕೊಟ್ಟರೆ ಏನು ಭಾಳ ದೊಡ್ಡ ಅಗತ್ಯ ಕೊಡುವಂಥ ಅವ್ರಿಗೆ ಅಧಿಕಾರ ಇದೆ, ಕೊಟ್ಟಿದ್ದೀವಿ. ನಿನ್ನೆ ಕೂಡ ಹೇಳಿದ್ದೀನಿ ನಾನು, ಮುಂಜಾನೆ ನಮ್ಮನ್ನು ಪತ್ರಿಕೆಯವರ ಹೀರೋ ಮಾಡ್ತಾರೆ, ಸಂಜೆಗೆ ವಿಲನ್ ಆಗುವಂಥ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗ್ತದೆ. ಇದಾಗಬಾರ್ದು. ನಿಮ್ಮದು ಕೂಡ ಜವಾಬ್ದಾರಿ ಇದೆ. ನಾವು ಹೇಳಿದ್ದೇನು ನಿನ್ನೆ, ನೀವು ಕೇಳ್ಕೊತ ಹೋಗಿದ್ದೀವಿ, ಅದು ನಮ್ಮ ವರ್ಷನಂತ ನೀವು ಹೇಳಿದರೆ ಅದನ್ನೇ ಉತ್ತರ ಕೊಡ್ತೀವಿ. ನಾವು ಹೇಳಿದ್ದೀವಿ, ಆದರೂ ಕೂಡ ನನಗೆ ನಿನ್ನೆ ಅದು ಭಾಳ ಕೆಟ್ಟ ಅನಿಸ್ತು ನನಗೆ ನೋಡಿ, ಪತ್ರಿಕೆಯಲ್ಲಿ ಬಂದು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನೋಟಿಸ್ ಕೊಡೋಕ್ಕಿಂತ ಬಹುಶಃ ಬಂದಲೇ ಕೊಟ್ಟಿರ್ಬೋದು. ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಕ್ಕೆ ಈ ಥರ ಏನಾದರೂ ನೋಟಿಸ್? ನಾನು ಹೇಳೇ ಇಲ್ಲ. ನಿನ್ನೆ ನೀವು ಅರ್ಧ ಗಂಟೆ ಮಾಡಿದೆ ಅಂತ ವಿಡಿಯೋ ನಂಬ್ಕೊಂಡು ಇದೆ. ನಾವೇನು ಹೇಳಿದ್ದೀವಿ, ನೀವೇನು ಕೇಳಿದ್ರಿ, ಪ್ರೆಸೆಂಟೇಷನ್ ಆಗಿದ್ದು ಬೇರೆ ಇದೆ. ಅದಕ್ಕೆ ನಿಮಗೆ ನೋಟಿಸ್ ಕೊಟ್ಟಿದ ತಕ್ಷಣ ಏನೋ ಅನಾಹುತ ಆಗೋಲ್ಲ. ಅಧ್ಯಕ್ಷ ಉತ್ತರ ಕೊಡ್ತೀವಿ. ನಮ್ಮ ವರ್ಷನ್ ಭಾಳ ಸ್ಪಷ್ಟ ಇದೆ. ಯಾರಿಗೆ ನೋವು ಹೋಗಂಗೂ ನಮ್ಮ ಹೇಳಿಕೆಗಳಿರೋಲ್ಲ. ಅದು ವಿರೋಧ ಪಕ್ಷ ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಯಾರಿಗೂ ಕೂಡ. ಆದರೆ ನಿನ್ನೆ ಪತ್ರಿಕೆ ನಾವು ಹೇಳಿದ್ದು ಬೇರೆ, ಬಂದದ್ದು ಬೇರೆ. ಸಂಬಂಧ ಕೂಡ ಅದನ್ನು ತಾವು ಕೂಡ ಸರಿ ಮಾಡಬೇಕಂತ ನಮ್ಮ ವಿನಂತಿ. ಮತ್ತೆ ಅಲ್ಲೇ ಬಂತಲ್ಲ, ಯಾರಿಗೆ ನನಗೇನು ಸಂಬಂಧ? ಮತ್ತು ಇದನ್ನು ಹೋಗಿ ನೀವು ಅವ್ರಿಗೆ ಕೇಳ್ತಾರ, ಅವರು ಒಂದು 4 ಕೇಳ್ತಾರೆ, ಮತ್ತು ಈ ಕಡೆ ಇದು ಸರಿಯಲ್ಲ. ಇದು ಸರಿಯಲ್ಲ. ಇದು ಕೇಳುವಂಥ ಪ್ರಶ್ನೆ ಒಬ್ಬರಿಂದ ಒಬ್ರು ಕೇಳೋದು ಸರಿಯಲ್ಲ. ಸರಿಯಲ್ಲ ಇದು. ಯಾಕಂದರೆ ಒಂದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ, ನನಗೂ ಡ್ಯಾಮೇಜ್ ಆಗ್ತದೆ. ನೀವೇನೋ ಮಾಡ್ಲಿಕ್ಕೆ ಹೋಗಿ ನಮಗೆ ಡ್ಯಾಮೇಜ್ ಆಗ್ತದೆ. ದಯವಿಟ್ಟು ನಾವು ಹೇಳಿದ್ದನ್ನು ಸರಿಯಾಗಿ ಕೊಡಿ. ಅದು ನಮಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲ. ಕೇಳಿ ನೋಡ್ಬೇಕು. ನಾನು ಈಗ ಹೋದ್ಮ್ಯಾಗ ನೋಡ್ತೀನಿ.